ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಸಂಸತ್ತಿನಲ್ಲಿ ಕೇಂದ್ರದ ನೆರವು ಯಾಚಿಸಿದ ಸಂಸದ ಶ್ರೇಯಸ್ ಪಟೇಲ್. ಮಾರ್ಚ್ 21ರಿಂದ ರಾಜ್ಯಾದ್ಯಂತ 10ನೇ ತರಗತಿಯ ಪರೀಕ್ಷೆಗಳು ಆರಂಭಗೊಳ್ಳಲಿದ್ದು, ಪರೀಕ್ಷೆ ಎದುರಿಸುತ್ತಿರುವ ಹಾಸನ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ ಸಂಸದ ಶ್ರೇಯಸ್ ಪಟೇಲ್. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ಒಗ್ಗಟ್ಟಿನಿಂದ ಶ್ರಮಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಎನ್ ಸಂಪಂಗಿ ಕರೆ. ವಾರ್ತೆಗಳ ವಿವರ. ಕಾಡಾನೆ ಸಮಸ್ಯೆಯಿಂದಾಗಿ ಹಾಸನ ಜಿಲ್ಲೆಯ ಬೇಲೂರು ಹಾಗೂ ಸಕಲೇಶಪುರದ ರೈತರು ನಲುಗಿ ಹೋಗಿದ್ದು, ಕೂಡಲೇ ಕೇಂದ್ರ ರೈತರ ನೆರವಿಗೆ ಧಾವಿಸಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಆಡಳಿತಾರೂಢ ಎನ್ಡಿಎ ಸರ್ಕಾರಕ್ಕೆ ಮನವಿ ಮಾಡಿದರು. ಸಂಸತ್ ಅಧಿವೇಶನದಲ್ಲಿ ತಮಗೆ ಸಿಕ್ಕ ಅಲ್ಪ ಸಮಯದಲ್ಲಿಯೇ ಕಾಡಾನೆ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದ ಸಂಸದ ಶ್ರೇಯಸ್, ಜಿಲ್ಲೆಯ ಬೇಲೂರು ಹಾಗೂ ಸಕಲೇಶಪುರದಲ್ಲಿ ಕಾಡಾನೆ ಸಮಸ್ಯೆ ಕೈಮೀರಿದ್ದು, ಕಳೆದ 25 ವರ್ಷಗಳಲ್ಲಿ 80ಕ್ಕೂ ಅಧಿಕ ಜನರು ಕಾಡಾನೆ ಹಾವಳಿಯಿಂದ ಮೃತಪಟ್ಟಿದ್ದಾರೆ. ರೈತರು ಬೆಳೆಗಳನ್ನು ಬೆಳೆಯಲಾರದೆ ಕಾಡಾನೆ ಹಾವಳಿಯಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಪರಿತಪಿಸುತ್ತಿದ್ದಾರೆ. ಕಾಡಾನೆಗಳ ಸ್ಥಳಾಂತರ ತಾತ್ಕಾಲಿಕ ಕಾರ್ಯವಾಗಿದ್ದು, ಕೇಂದ್ರ ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು. ಕಾಡಾನೆ ಹಾವಳಿ ತಪ್ಪಿಸಲು ವಿಶೇಷ ಅನುದಾನವನ್ನು ಎನ್ಡಿಆರ್ಎಸ್ ನಿಧಿ ಅಡಿಯಲ್ಲಿ ನೀಡುವಂತೆ ಸಂಸದರು ಇದೇ ವೇಳೆ ವಿನಂತಿಸಿದ್ದಲ್ಲದೆ, ಅರಣ್ಯ ಇಲಾಖೆ ಮೂಲಕ ಶಾಶ್ವತ ಕ್ರಮಕ್ಕೆ ಕೇಂದ್ರಕ್ಕೆ ಆಗ್ರಹಿಸಿದರು. I need to highlight pressing issues in my constituency which need urgent attention from the Forest Department about the human and animal conflict, madam. In just 1 month, 4 people have lost their lives in Haralli, Bikodu Hobli due to elephant attacks. The situation is out of control in Beluru, Sakleshpur and Alur taluks. Families are grieving, farmers are scared and the livelihoods are at risk, madam. In past 25 years, around 82 lives have been lost. Farmers are not, no more they are growing paddies. The coffee plantation has been destroyed. The workers are lost their life, lost their wages due to fear of their lives, madam. The elephant population is now around 80 in my region. Removing them from one place to is the only temporary relief, madam. We need a permanent solution. I urge the ministry through you, madam, to create a dedicated elephant corridor grant for Sakleshpur and Belur taluks, creating ideal habitat to the elephants that they won't enter the villages again, madam. The most importantly, I request a dedicated fund under NDRF for Hassan district to compensate the families who affected died from the elephant attacks, madam. This is a crisis. The people of Hassan are tired of living in the fear. We request to action to, madam. This is my humble request. Kindly take the attention from the Forest Department, madam. Thank you, madam. ಮಾರ್ಚ್ 21ರಿಂದ ರಾಜ್ಯಾದ್ಯಂತ 10ನೇ ತರಗತಿಯ ಪರೀಕ್ಷೆಗಳು ಆರಂಭಗೊಳ್ಳಲಿವೆ. ಪರೀಕ್ಷೆ ಎದುರಿಸುತ್ತಿರುವ ಹಾಸನ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು. ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ನಾಳೆ ಶುಕ್ರವಾರದಿಂದ ರಾಜ್ಯಾದ್ಯಂತ SSLC ಪರೀಕ್ಷೆ ಶುರುವಾಗಲಿದ್ದು, ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾಳೆ ಪರೀಕ್ಷೆ ಬರೆಯುತ್ತಿರುವ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳಿಗೆ ಆಲ್ ದ ವೆರಿ ಬೆಸ್ಟ್. ಪರೀಕ್ಷೆಯನ್ನು ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಪರೀಕ್ಷೆಯನ್ನು ಎದುರಿಸಿ ನೀವೆಲ್ಲ ನಮ್ಮ ಹಾಸನ ಜಿಲ್ಲೆಯ ಕೀರ್ತಿಯನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಭಾವಿಸ್ತಾ, ಭಗವಂತ ನೀವೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ ಆಲ್ ದಿ ವೆರಿ ಬೆಸ್ಟ್. ಬರಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿ ತಳಮಟ್ಟದಲ್ಲೂ ಅಧಿಕಾರ ಹಿಡಿಯುವಂತಾಗಲು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಎನ್ ಸಂಪಂಗಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ನಡೆದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರದ ಸಾಧನೆ ಹಾಗೂ ಗ್ಯಾರಂಟಿ ಯೋಜನೆಗಳ ಕುರಿತು ಜನರಲ್ಲಿ ಮನವರಿಕೆ ಮಾಡಬೇಕು. ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಮರ್ಥವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಉತ್ತಮವಾಗಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಪಕ್ಷ ಸೂಕ್ತ ಸ್ಥಾನಮಾನ ನೀಡುತ್ತದೆ. ಪಕ್ಷದ ಸಭೆ ಸಮಾರಂಭಗಳು ಕಾಂಗ್ರೆಸ್ ಭವನದಲ್ಲೇ ನಡೆಯಬೇಕು. ಭವನ ಇಲ್ಲದ ಕಡೆ ಪಕ್ಷ ತೆರೆದಿರುವ ಅಧಿಕೃತ ಕಚೇರಿಗಳಲ್ಲೇ ನಡೆಸಬೇಕು ಎಂದು ಹೇಳಿದರು. ಇವತ್ತು ಕಾಂಗ್ರೆಸ್ ಇಲ್ಲಾಂದ್ರೆ ನಾವು ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜೀವ್ ಗಾಂಧಿ ಅವರು ಮೀಸಲಾತಿ ಕೊಡದ ಹೋಗಿದ್ರೆ ಹೆಣ್ಣು ಮಕ್ಕಳ ಅಧಿಕಾರ ತಗೊಳ್ಳಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಸೊ ಇವನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಎಷ್ಟು ಜನಕ್ಕೆ ನಿಮಗೆ ಅಧಿಕಾರ ಸಿಕ್ಕಿಲ್ಲ ಹೇಳಿ? ಪಾಪ ಸಿಕ್ಕಿಲ್ಲ. ಈ ಅಧಿಕಾರಿಗಳು ಯಾರ್ಯಾರಿಗೆ ಸಿಕ್ಕಿಲ್ಲ, ಯಾರು ನಿಜವಾದ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇವ್ರನ್ನ ಉಳಿಸ್ಬೇಕು, ಅವ್ರನ್ನ ಬೆಳೆಸಬೇಕು ಅಂತ ರಾಜ್ಯ ಅಧ್ಯಕ್ಷರ ಆದೇಶದ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಆಫೀಸ್ ವಿಚಾರದಲ್ಲಿ ನಾನು ಒಂದು ಮಾತು ಹೇಳ್ಬಿಡ್ತೀನಿ.
ಕಾಂಗ್ರೆಸ್ ಆಫೀಸಲ್ಲಿ ವಿಚಾರದಲ್ಲಿ ಅಧ್ಯಕ್ಷರು ನಿರ್ಣಯ ತಗೊಂಡಿದ್ದಾರೆ. ಯಾರು ಅವರವರ ಸ್ವಂತ ಮನೆಗಳಲ್ಲಿ ಮಾಡಬಾರ್ದು ಮೀಟಿಂಗ್ಗಳು ಅಂತ ಇದೆ. MLA ಆಗಿರ್ಬೋದು, MLA ಅವರ ಮನೆಗಳೆಲ್ಲ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಬಹಳ ಜನ ಹೋಗಲ್ಲ. ಅದಕ್ಕೆ ಸ್ವಂತವಾದಂತ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಬಂದಿದೆ. ಎಲ್ಲಿ ಕಾಂಗ್ರೆಸ್ ಭವನ ಇಲ್ಲೋ ಅಲ್ಲಿ ಬಾಡಿಗೆ ತಗೊಳ್ಳಿ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಕಟ್ಟಿ. ಇದು ಕಾಂಗ್ರೆಸ್ ಕಚೇರಿ ಸಪರೇಟ್ ಆಗಿ ತಾಲೂಕುಗಳಲ್ಲಿ ಇರಬೇಕು. ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರ್ ಗೌಡ ಮಾತನಾಡಿ, ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಗೆ ಶ್ರಮಿಸುತ್ತಿದ್ದರೂ ಇನ್ನೊಂದು ಪಣ ಅಡ್ಡಲಾಗುತ್ತಿದೆ. ಅಶಿಸ್ತು ತೋರುವವರ ವಿರುದ್ಧ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕೆಲಸವನ್ನ ಬಿಟ್ಟು ಬಂದಂತದ್ದು. ನಾನು ಬರೋದಕ್ಕೆ ಮುಂಚೆ ನಮ್ಮ ಒಬ್ರು ಪಕ್ಷದ ಮುಖಂಡರ ಮನೆಗೆ ಹೋದೆ. ನನಗೆ ಒಂದು ಅನುಮಾನ ಆಯ್ತು. ಕೆಲವರು ಮಾತನಾಡ್ತಾ ಇದ್ರು, ಯಾರೋ ಆಕಾಂಕ್ಷಿ ಇದ್ದಾರೆ ಅಂತ ಹೇಳಿ. ಕೆಲಸ ಕೊಡೋದಕ್ಕಿಂತ ಮುಂಚೆ ನಾನು ನಮ್ಮ ಅಣ್ಣ ಇಬ್ರು ಕೂಡ ಅವ್ರ ಮನೆಗೆ ಹೋಗಿ ಕೇಳಿದ್ವಿ, ನಿಮ್ಗೆ ಆಸಕ್ತಿ ಇದೆ, ನಾವು ಬರಕ್ ಹೋಗೋದಿಲ್ಲ, ನೀವು ಮಾಡ್ಕೊಳ್ಳಿ, ನನಗೆ ಕೆಲಸ ಇದೆ ಅಂತ ಹೇಳಿ ನಾನು ಹೋಗಿ ಸ್ವತಃ ಅವ್ರ ಮನೆಯಲ್ಲಿ ಮಾತನಾಡಿ ಬಂದಿದ್ದು. ಮಂಜಣ್ಣ ನಮಗೆ ಕೋಳಿ ಸಾರು ಮಾಡಿ ಊಟ ಹಾಕಿದ್ರು. ಏನ್ ಹೇಳಿ? ಕೋಳಿ ಸಾರು ಮಾಡಿ ಊಟ ಹಾಕಿದ್ರು. ಆದ್ರೆ ಏನ್ ಮಾಡಿದ್ರು? ಏನ್ ಮಾಡಿದ್ರು? ನಾನು ಬರೋದಿಲ್ಲ ಎಲೆಕ್ಷನ್ಗೆ, ಈ ಜನಗಳ ಜೊತೆ ನಾವು ನಮ್ಮಂತವ್ರು ಹೇಳಿದ್ರು, ನಮ್ಮಂತವ್ರು ಇವ್ರನ್ನೆಲ್ಲ ಈ ಜನಗಳ ಕಟ್ಕೊಂಡು ನಾನು ಆಯ್ತದ, ನಾವೆಲ್ಲಿ ಅವರೆಲ್ಲಿ, ಈ ಭಾವನೆಯನ್ನ ವ್ಯಕ್ತಪಡಿಸಿದಂತ ವ್ಯಕ್ತಿ ಮಾಡಿದ ಕೆಲಸ ಏನು? ಈ ಸಂದರ್ಭದಲ್ಲಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಶಾಹಿದ್ ತೆಕ್ಕಿಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇ.ಎಚ್. ಲಕ್ಷ್ಮಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ಹಳ್ಳಿ ಮೈಸೂರು ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಗೌಡ ಉಪಸ್ಥಿತರಿದ್ದರು. 2025ರ ಸಾಲಿನ SSLC ಪರೀಕ್ಷೆಗಳು ಹೊಳೆನರಸೀಪುರ ತಾಲೂಕಿನ 9 ಕೇಂದ್ರಗಳಲ್ಲಿ ನಡೆಯುತ್ತಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇಲಾಖೆಯ ಸೂಚನೆಯಂತೆ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದ್ದು, ಹೊಳೆನರಸೀಪುರ ತಾಲೂಕಿನಲ್ಲಿ ಈ ವರ್ಷ ಒಟ್ಟು 2230 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿರುತ್ತಾರೆ. ಇದರಲ್ಲಿ ಬಾಲಕರು 1074 ಮತ್ತು ಬಾಲಕಿಯರು 1156 ನೋಂದಾಯಿಸಿರುತ್ತಾರೆ. ಇದರಲ್ಲಿ 2161 ಶಾಲಾ ವಿದ್ಯಾರ್ಥಿಗಳು ಹಾಗೂ 29 ಪುನರಾವರ್ತಿತ ಅಭ್ಯರ್ಥಿಗಳು ತಾಲೂಕಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದು, ಖಾಸಗಿಯಾಗಿ 40 ಅಭ್ಯರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು, ಇವರಿಗೆ ಈ ಸಾಲಿನಲ್ಲಿ ಹೊಳೆನರಸೀಪುರ ತಾಲೂಕಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲಾ 9 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪರೀಕ್ಷಾ ದಿನಗಳಂದು ಕೇಂದ್ರಗಳಿಗೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಹೇಳಿದರು. ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೀತಿರ್ತಕ್ಕಂಥ SLC ಪರೀಕ್ಷೆ ಬಂದು 2230 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಇದರಲ್ಲಿ ಬಾಲಕರು 1074, ಬಾಲಕಿಯರು 1156. ಇದರಲ್ಲಿ ಶಾಲಾ ಮಕ್ಕಳು 2161 ಶಾಲಾ ಮಕ್ಕಳು ಮತ್ತು 29 ಮಕ್ಕಳು ಪುನರಾವರ್ತಿತ ಅಭ್ಯರ್ಥಿಗಳು, ಇನ್ನು 40 ವಿದ್ಯಾರ್ಥಿಗಳು ಖಾಸಗಿ ಅಭ್ಯರ್ಥಿಗಳಾಗಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಪರೀಕ್ಷೆಗೋಸ್ಕರನೇ ಈಗ ಆಲ್ರೆಡಿ 9 ಕೇಂದ್ರಗಳನ್ನು ನಾವು ತೆಗೆದಿದ್ದೇವೆ. ನಗರದಲ್ಲಿ 3, ಗ್ರಾಮೀಣ ಪ್ರದೇಶದಲ್ಲಿ 6 ಪರೀಕ್ಷಾ ಕೇಂದ್ರಗಳು. ಈ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಮತ್ತು ಪರೀಕ್ಷೆ ಪಾರದರ್ಶಕತೆ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ, ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕೇಂದ್ರಗಳಲ್ಲಿ CC ಕ್ಯಾಮ್ರಾ, ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೆಟ್ ಸಂಪರ್ಕ ಕಡಿತ ಆಗೋದಾಗಲಿ, ಪವರ್ ಏನಾದರೂ ನಿಂತೋಗೋದಾಗಲಿ ಅದಕ್ಕೂ ಅವಕಾಶ ಕೊಡದ ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಹಕಾರದೊಂದಿಗೆ 10 ಗಂಟೆಗಳ ಕಾಲ ಏನು 21/3/2025ರಿಂದ 4/4/2025ರವರೆಗೆ 6 ದಿನಗಳು ಪರೀಕ್ಷೆ ನಡೆಯುವಂಥ ಸಂದರ್ಭಗಳಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಗ್ಯಾಪ್ ಇರುತ್ತೆ. ಹಾಗಾಗಿ ಮಕ್ಕಳು ಭಾಳ ಸುಸೂತ್ರವಾಗಿ ಮಧ್ಯದಲ್ಲಿ ಗ್ಯಾಪ್ ಇರುವಂಥ ಅವಧಿಗಳನ್ನು ಓದಿಕೊಂಡು ಚೆನ್ನಾಗಿ ಪರೀಕ್ಷೆಯನ್ನು ಬರೀಬೋದು. ಇಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಸುಮಾರು 200 ಮಂದಿ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬರು ಚೀಫ್ ಸೂಪರಿಂಟು, ಒಬ್ಬರು ಕಸ್ಟೋಡಿಯನ್ನು, ಒಬ್ಬರು ಸಿಟ್ಟಿಂಗ್ ಸ್ಕ್ವಾಡು ಮತ್ತು ಕೊಠಡಿ ಮೇಲ್ವಿಚಾರಕರಿರ್ತಾರೆ, ಮತ್ತು ಕಚೇರಿ ಸಹಾಯಕರು ಮತ್ತು ಡಿ ಗ್ರೂಪ್ ನೌಕರಿರ್ತಾರೆ. ಮತ್ತು ಪರೀಕ್ಷೆಯಲ್ಲಿ ಕೇಂದ್ರಗಳಲ್ಲಿ ಪರೀಕ್ಷೆ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ವಿಚಕ್ಷಣ ದಳ
3 ತಂಡ ನೇಮಕ ಆಗಿದೆ. ಒಂದು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಇದೆ, ಹಾಗೆ ತಾಲೂಕು ಪಂಚಾಯತಿ ಇಒ ಅವರ ನೇತೃತ್ವದಲ್ಲಿ ಒಂದು ತಂಡ ಇದೆ, ಹಾಗೆ ಬಿಒ ಅವರ ನೇತೃತ್ವದಲ್ಲಿ ಒಂದು ತಂಡ ಇದೆ. ಈ 3 ತಂಡಗಳ ಜೊತೆಗೆ ಆಯಾ ಸೆಂಟ್ರಲ್ಲೇ ಒಬ್ಬರು ಕೇಂದ್ರ ಸ್ಥಾನಿಕ ಜಾಗೃತಿ ದಳದ ಅಧಿಕಾರಿಯನ್ನ ನೇಮಿಸಿರ್ತೀವಿ. ಮಾರ್ಚ್ 23ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು, ದುರುದ್ದೇಶಪೂರ್ವಕವಾಗಿ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಮತದಾರರ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಹೊನ್ನೇಗೌಡ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ಭಾನುವಾರ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು, ಮತದಾರರಲ್ಲಿ ಗೊಂದಲ ಸೃಷ್ಟಿ ಮಾಡುವ ದುರುದ್ದೇಶದಿಂದ ರಾಜ್ಯ ಮಟ್ಟದ ಸುದ್ದಿವಾಹಿನಿಯೊಂದು ನಮ್ಮ ಸಂಘದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು, ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿರುವುದಲ್ಲದೆ ಸಂಸ್ಥೆಯ ಮುಖ್ಯಸ್ಥರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಾಗೂ ಅಧ್ಯಕ್ಷನಾದ ಹೊನ್ನೇಗೌಡ ಎಂಬ ನನ್ನ ಹೆಸರನ್ನು ಬಳಸಿ ವೈಯಕ್ತಿಕವಾಗಿ ತೇಜೋವಧೆ ಮಾಡಲಾಗುತ್ತಿದ್ದು, ಈಗಾಗಲೇ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಮಾನನಷ್ಟ ಮೊಕದ್ದಮೆ ಹೂಡಲಾಗಿದೆ. ಮತದಾರರು ಇಂತಹ ಸುಳ್ಳು ವದಂತಿಗಳಿಗೆ ಕಿವಿಕೊಡಬಾರದೆಂದು ಮನವಿ ಮಾಡಿದರು. ಕೇವಲ ಖಾಸಗಿ ವಾಹಿನಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರ ವಿರುದ್ಧವಾಗಿ ಆಲ್ರೆಡಿ ನಾವೀಗ ಕೋರ್ಟಿಗೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಿದ್ವಿ. ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ನಮ್ಮಿಂದ ಹಣ ಡಿಮ್ಯಾಂಡ್ ಮಾಡಲಿಕ್ಕೆ ಈ ರೀತಿ ನಮಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. 140 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 140 ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ 140 ಕೋಟಿ ಅವ್ಯವಹಾರ ಮಾಡೋಕ್ಕೆ ಹೆಂಗೆ ಸಾಧ್ಯ? ಅವರು ಇದೇ ರೀತಿ ಇನ್ನೂ ಮುಂದುವರೆದ್ರೆ ಮತ್ತೆ ಇನ್ನೊಂದು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಲಿಕ್ಕೆ ರೆಡಿ ಇದ್ದೀವಿ. ಈ ಅಪಪ್ರಚಾರಗಳಿಗೆ ಯಾವ ನಮ್ಮ ಕಾರ್ಮಿಕರು ಸಂಘ ಸದಸ್ಯರುಗಳು ಸಹ ಕಿವಿ ಕೊಡಬೇಡಿ. ಯಾವುದೇ ರೀತಿಯ ಅಪಪ್ರಚಾರದಲ್ಲಿ ಕಿವಿ ಕೊಡ್ತಾನೆ ನಮ್ಮದು ಏನು ಸಂಘದ ವಿಚಾರವಾಗಿ ಯಾವುದೇ ಅವ್ಯವಹಾರ ನಡೆದರಲ್ಲ, ಇಲ್ಲ ಸಲ್ಲದ ಇವರು ಅಪಪ್ರಚಾರ ಮಾಡಿ ಇವರು ಹೊನ್ನೇಗೌಡ ಅನ್ನೋ ಒಬ್ಬನೇ ಹೆಸರನ್ನ ಇಂಡಿವಿಜುವಲ್ ತಗೊಂಡು ಒಬ್ಬನ ಅಧ್ಯಕ್ಷನ ಮೇಲೆ ಇಂಡಿವಿಜುವಲ್ ತಗೊಂಡು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿ 15 ಜನ ಡೈರೆಕ್ಟರ್ ಇದ್ದೀವಿ, ಅದರಲ್ಲೊಬ್ಬ ಅಧ್ಯಕ್ಷ ಇರ್ತೀವಿ. ಏನೇ ನಿರ್ಣಯ ತಗೋಬೇಕು ಅಂದರೆ ಆಡಳಿತ ಮಂಡಳಿ ನಿರ್ಣಯ ತಗೊಂಡೇ ನಾವು ಮಾಡಿರ್ತೀವಿ. ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ. 140 ಕೋಟಿ ಅವ್ಯವಹಾರ ನಡೆದಕ್ಕೆ ಅವ್ರ ದಾಖಲಾತಿನೂ ಇಲ್ಲ. ದಾಖಲಾತಿ ರಹಿತ ಇವರು ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ದಾಖಲಾತಿ ಇಟ್ಕೊಂಡು ಆರೋಪ ಮಾಡಿದ್ರು ತರಲಿ. ಅವರು ದಾಖಲಾತಿಗಳಿದ್ದರೆ ಅವ್ರು ತರಲಿ. ನನ್ನ ಹತ್ರ ದಾಖಲಾತಿಗಳಿದೆ, ನಾನು ಕೋಟಿ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಹತ್ರ ದಾಖಲಾತಿ ಇದ್ದರೆ ತಂದು ಅವರು ಆರೋಪ ಮಾಡಲಿ. ಇನ್ನೊಮ್ಮೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಬಾರಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಗಳ ಆಡಳಿತ ಮಂಡಳಿಯು ನಾವು ರೆಡಿ ಇದ್ದೀವಿ ಅಂತ ಮೂಲಕ ತಿಳಿಸ್ತಾ ಇದ್ದೀನಿ. ಸಾರಿಗೆ ನೌಕರರ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಕೆಕೆ ಪಾಲಕ್ಷ ಮಾತನಾಡಿ, ನಮ್ಮ ಗೃಹ ನಿರ್ಮಾಣ ಸಂಘದಿಂದ ಗುಣಮಟ್ಟ ಹಾಗೂ ಸುಸಜ್ಜಿತವಾದ ನಿವೇಶನಗಳನ್ನು ಸಿದ್ಧಪಡಿಸಿ ಹಂಚಿಕೆ ಮಾಡಲಾಗಿದ್ದು, ಹೊನ್ನೇಗೌಡರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವ ನಮ್ಮ ತಂಡ ಮುಂದೆಯೂ 2ನೇ ಹಂತದಲ್ಲಿ ಬಡಾವಣೆಯನ್ನು ನಿರ್ಮಿಸಿ ನೌಕರರು ಹಾಗೂ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ವಿತರಿಸಲು ಯೋಜನೆ ಸಿದ್ಧಪಡಿಸಿಕೊಂಡಿದ್ದು, ಮತದಾರರು ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿ ಕೊಡದೆ ನಮ್ಮ ತಂಡದಿಂದ ಸ್ಪರ್ಧಿಸಿರುವ 15 ಅಭ್ಯರ್ಥಿಗಳಿಗೆ ನಿಮ್ಮ ಮತ ನೀಡಿ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಇಲ್ಲಿ ಬಂದಿರೋ ವಿಚಾರ ಏನಂದರೆ ಗೃಹ ನಿರ್ಮಾಣ ಸಂಘದ ಚುನಾವಣೆ 23ಕ್ಕೆ ನಡೀತಾ ಇದೆ. ನಾವೆಲ್ಲ ಹೊನ್ನೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಚುನಾವಣೆನ ಎದುರಿಸೋಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ನಡೀತಿರೋ ಎದುರಾಳಿಗಳು ಸುಮ್ಮನೆ ಅಪಪ್ರಚಾರ ತುಂಬ ಮಾಡ್ತಾ ಇದ್ದಾರೆ. ನಮ್ಮ ಎದುರಿಗೆ ಕಾಣ್ತಾ ಇದೆ ಲೇಔಟು ಹೆಂಗಿದೆ, ನಿವೇಶನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಖುಷಿ ಆಗುತ್ತೆ. ಕಾರ್ಮಿಕರು ನೀವು ದಯವಿಟ್ಟು ಈ ಯಾವುದೇ ರೀತಿಯ ಅಪಪ್ರಚಾರಗಳಿಗೂ ನೀವು ಕಿವಿ ಕೊಡ್ದಂಗೆ ನಮ್ಮ ತಂಡನ ಗೆಲ್ಲಿಸ್ಕೊಡಿ. ಮುಂದೆ ಈ ಸಂದರ್ಭದಲ್ಲಿ ಸಹಕಾರ ಸಂಘದ ನಿರ್ದೇಶಕ ಶೈಲೇಶ್ ಎಂ, ಕಾರ್ಮಿಕ ಮುಖಂಡರಾದ ಸತೀಶ್, ಧರ್ಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 12 ಉದ್ದದ ಕಾಳಿಂಗ ಸರ್ಪದೊಂದಿಗೆ ಭಾರೀ ಕಾದಾಟ ನಡೆಸಿ ಮಾಲೀಕನ ಮಕ್ಕಳ ರಕ್ಷಣೆ ಮಾಡಿದ ಶ್ವಾನವೊಂದು ಪ್ರಾಣ ತ್ಯಾಗ ಮಾಡಿರುವ ಘಟನೆ ಹಾಸನ ತಾಲೂಕು ಕಟ್ಟಾಯ ಗ್ರಾಮದಲ್ಲಿ ನಡೆದಿದೆ. ಶಮಂತ್ ಎನ್ನುವವರ ತೋಟದಲ್ಲಿ ಪಿಟ್ಬುಲ್ ಹಾಗೂ ಡಾಬರ್ಮನ್ ತಳಿಯ ನಾಯಿಗಳನ್ನು ಸಾಕಿದ್ದರು. ಪಿಟ್ಬುಲ್ ಶ್ವಾನಕ್ಕೆ ಶಮಂತ್ ಅವರು ಭೀಮಾ ಎಂದು ಹೆಸರಿಟ್ಟಿದ್ದರು. ತೋಟದಲ್ಲಿ ಕೆಲಸಗಾರರು ಕೆಲಸ ಮಾಡುತ್ತಿದ್ದ ಸಂದರ್ಭ ಕಾಳಿಂಗ ಸರ್ಪವೊಂದು ಬಂದಿದೆ. ಈ ವೇಳೆ ಹೊರಗಡೆ ಮಕ್ಕಳು ಆಟವಾಡುತ್ತಿದ್ದು ಕಾಳಿಂಗ ಸರ್ಪ ತೆಂಗಿನ ಗರಿಗಳ ಕೆಳಗೆ ಹೋಗಿದೆ. ಇದನ್ನು ಕಂಡ ನಾಯಿಗಳು ತೆಂಗಿನ ಗರಿಗಳ ಅಡಿಯಲ್ಲಿದ್ದ ಸರ್ಪವನ್ನು ಎಳೆದು ತಂದು ಸೆಣಸಾಡಲು ಶುರು ಮಾಡಿವೆ. ನಡುವೆ ನಾಯಿಗಳ ಶಬ್ದ ಕೇಳಿಸಿಕೊಂಡ ಶಮಂತ್ ಅವರು ಹೊರಗೆ ಬಂದು ಕಾದಾಟವನ್ನು ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಭೀಮಾ
ತನ್ನ ಕಾದಾಟವನ್ನು ಮುಂದುವರೆಸಿದ್ದಾನೆ. ಹಾವಿನೊಂದಿಗೆ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಸೆಣಸಾಡಿದ ಭೀಮಾ ನಾಯಿ ಸುಮಾರು 12 ಅಡಿ ಸರ್ಪವನ್ನು 3 ತುಂಡುಗಳನ್ನಾಗಿ ಮಾಡಿಕೊಂಡಿದೆ. ಕಾದಾಟದ ವೇಳೆ ನಾಯಿಯ ಮುಖದ ಭಾಗಕ್ಕೆ ಕಾಳಿಕ ಸರ್ಪ ಹಲವು ಬಾರಿ ಕಚ್ಚಿದ್ದು ವಿಷದ ಪರಿಣಾಮ ಶ್ವಾನ ಸಾವನ್ನಪ್ಪಿದೆ. ಸರ್ಪದೊಂದಿಗೆ ಕಾದಾಡಿದ ಮತ್ತೊಂದು ನಾಯಿ ಆರೋಗ್ಯವಾಗಿದೆ. ಈಗ ಜಾಹೀರಾತು. ದ ಜ್ಯುವೆಲ್ಲರಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ 21, 22, 23ರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜ್ಯುವೆಲ್ಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ. ಭಾರತದಾದ್ಯಂತ 25ಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡ್ತಾ ಇದ್ದಾರೆ. ಅತ್ಯಾಕರ್ಷಕ ಡಿಸೈನ್ಗಳು, ಹೊಸ ಹೊಸ ಪ್ಯಾಟರ್ನ್ಗಳ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳನ್ನು ನೀವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಲಕ್ಕಿ ಡ್ರಾ ಕೂಡ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ. ಈ ಆಫರ್ ಮಾರ್ಚ್ 21ರಿಂದ 23ರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನ ಪಡೆದುಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ. ಇದೇ ಮಾರ್ಚ್ 21, 22, 23ರ ತಾರೀಕಿಗೆ ಇದೊಂದು ಎಕ್ಸಿಬಿಷನ್ ನಡೀತಾ ಇದೆ ಜ್ಞಾನಾಕ್ಷಿ ಕನ್ವೆನ್ಷನ್ ಸೆಂಟರ್ ಹಾಸನದಲ್ಲಿ. 22ನೇ ತಾರೀಕು ಇನಾಗ್ರೇಷನ್ಗೆ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಬರ್ತಾ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ವಾಯುಪುತ್ರ ಟೈರ್ಸ್, ಎಂಆರ್ಎಫ್ ಕಂಪನಿಯ ಟೈರ್ಸ್ಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ. ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ಶೋರೂಮ್ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಲಭ್ಯವಿದೆ. ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ಎಫ್ ಟೈರ್ ಶೋರೂಮ್. ನಿಮ್ಮ ನೆಚ್ಚಿನ ಎಂಆರ್ಎಫ್ ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲೇ. ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ವ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಹಿಂದೆ ಭೇಟಿ ನೀಡಿ. ವಾಯುಪುತ್ರ ಟೈರ್ಸ್, ಆರ್ಜೆ ಪ್ಯಾಲೇಸ್ ಪಕ್ಕ, ಚನ್ನಪಟ್ಟಣ, ಬೈಪಾಸ್ ಸರ್ಕಲ್ ಹತ್ತಿರ, ಹೆಚ್ಎನ್ ಪುರ ರೋಡ್, ಕೆ ಹೊಸಕೊಪ್ಲು, ಹಾಸನ. ಕಾಂಟ್ಯಾಕ್ಟ್ 9900974589, 9880386841 ಮತ್ತು 7204809555. ನೋಡಿದಾಗಲೆಲ್ಲ ನವ ಚಿತ್ರವೇ, ಕೇಳುವಾಗಲೆಲ್ಲ ನವ ಸಂಗೀತವೇ, ಪ್ರತಿ ನೋಟದಿ ನವೀನ.
ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು: ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ, ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೇವಲ 14,000ಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ನಂಜನಗೂಡಿನ ನೀಲಕಂಠ ನಗರದಲ್ಲಿ ಮಗುವನ್ನು ಮಾರಾಟ ಮಾಡಿರುವ ಆರೋಪ ಇದಾಗಿದೆ. ದಂಪತಿಗೆ ಹುಟ್ಟಿದ 3 ಮಕ್ಕಳು ಹೆಣ್ಣಾದ ಕಾರಣ 3ನೇ ಮಗುವನ್ನು ಮಾರಾಟ ಮಾಡಲಾಗಿದೆ. ಗುಂಡ್ಲುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗಿದೆ. 3 ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ, ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರಂತೆ, ಹಿಂಗೆ ಕಾರಣ ಅಂತ ಹೇಳಿದ್ರು. ಆಯ್ತಿರಮ್ಮ, ನಾನು ವಿಚಾರಿಸ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಗ ಮಗು ಮಾರಿದ್ದಾರೆ ಅಂತ ಗೊತ್ತಾಯಿತು. ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ, ಹಿಂಗೆ ಮಗು ಮಾರಿದ್ರು ಅಂತ, ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮಗುನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ. ಅವರು 14,000 ಕೊಡಿ ಅಂತ ಕೇಳಿದ್ರು. ಕೇಳಿದ ಮೇಲೆ ಅವರು ಫೋನ್ ಮಾಡಿದ್ರು, ಯಾರೋ ಮಗು ತಗೊಂಡೋಗಿರೋರಿಗೆ, ಈಗ ನಮಗೂ ಯಾರೋ ಫೋನ್ ಮಾಡಿದ್ದಾರೆ ಮಗು ಹೀಗೆ ಅಂತ, ಮಗು ವಾಪಸ್ ತಂದು ಕೊಡ್ತೀವಿ, ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಆ ಅಮ್ಮನಿಗೆ ಹೇಳ್ತಿದ್ರು. ಆ ಅಮ್ಮ ನನಗೆ ಕೊಟ್ಲು. ಅದಕ್ಕೆ ದುಡ್ಡು ಆಮೇಲೆ ಮಾತಾಡೋಣ, ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ. ಅವರು ಒಂದು 5:30-6 ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು. ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು, ಮಗು ಇಲ್ಲಿ ಐತೆ, ಬಂದೈತೆ. ಪುನಃ ಅಂಗನವಾಡಿ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಅನಂತರ ಏನಾಯಿತು ಅಂತ. ಹಿಂಗೈತೆ ಅಂದರೆ ಅಷ್ಟೇ ಪೊಲೀಸವ್ರು ಬಂದರು. ಬಂದಮೇಲೆ ಅಲ್ಲಿಗೆ ಸ್ಪಾಟ್ಗೆ ಹೋದ್ವಿ. ಮಗುನ ಅವ್ರು ಕೊಡ್ತಿರಲಿಲ್ಲ. ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದಮೇಲೆ ಮಗುನ ಕೊಟ್ಟರು. ಕೊಟ್ಟಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ಮಗುನ ಅಲ್ಲಿ ಬಿಟ್ಬಿಟ್ಟು ಅವರು ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ CDPO ಅವ್ರಿಗೆ, ಒಂದು CDPO ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ಟರು. ಯಾರಿಗೆ? ಮಗು ಅವರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿಗೆ. ಈ ಥರ ಮಗು ಹಿಂಗೆ ಕಳೆಯಾಗಿರೋದ್ರಿಂದ ನಾಳೆ CDO ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ. ಅಲ್ಲಿಂದ ಅವರು CDO ಆಫೀಸ್ಗೆ ಹೋದ್ರಂತೆ. ಆಗ 3 ಮಕ್ಕಳಿದ್ದು ಅವ್ರಿಗೆ, ಒಂದು 7 ವರ್ಷದ ಒಂದು ಗಂಡು ಮಗು, ಇನ್ನು 4 ವರ್ಷದೊಂದು, ಮತ್ತೆ 2 ವರ್ಷದೊಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿಶುವಿಹಾರದಲ್ಲಿ ಅವರು ಮಗುನ 3 ಮಗುನ ಅವರೇ ಮಡಿಕೊಂಡ್ಬಿಟ್ಟಿದ್ದಾರೆ. ಮಡಿಕೊಂಡು ಇವ್ರಿಗೆ ಮಗು ಕೊಟ್ಟಿಲ್ಲ. ನೀವು ಹೋಗಿ ಎಲ್ಲ ತನಿಖೆ ಆದ್ಮೇಲೆ ನಿಮ್ಗೆ ಇದು ಮಾಡ್ತೀವಿ, ನೀವು ಮಗು ಮಾರಿ ಮಗು ಸರ್, ಇದು ಅಲ್ಲ 3ನೇ ಮಗು ಸರ್, ಕಡೆ ಮಗು ಇದು, ಹೆಣ್ಣು ಮಗು ಇದು. ಯಾವುದೇ ಕಾಯಿಲೆ ಬಂದರೂ ಉದಾಸೀನತೆ ಮಾಡದೆ ಮೊದಲನೇ ಹಂತದಲ್ಲಿಯೇ ಖಚಿತಪಡಿಸಿಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀರಂಗ ಡಾಂಗೆ ತಿಳಿಸಿದರು.
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ಭಾರತೀಯ ವೈದ್ಯಕೀಯ ಸಂಸ್ಥೆ IMF ಮಹಿಳಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮನಸ್ಸಿನಿಂದ ಬಂದ ಸೇವೆ ಸೇವೆಯಾಗಿ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆಯು ಉತ್ತಮವಾಗಿ ಸೇವಾ ಮನೋಭಾವದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಬಂದಿದೆ. ಆರೋಗ್ಯ ವಿಚಾರಕ್ಕೆ ಬಂದರೆ ಯಾವುದೇ ಕಾಯಿಲೆ ಬಂದರೂ ಮೊದಲನೇ ಹಂತದಲ್ಲಿಯೇ ಖಚಿತಪಡಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಮೊದಲನೇ ಹಂತದಲ್ಲಿ ನಾವು ಖಚಿತಪಡಿಸಿಕೊಳ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ರೆ ನಿಜವಾಗ್ಲೂ ಕೂಡ ಪರಿಣಾಮಕಾರಿ 100% ಕೂಡ ಎಂಥ ಕಾಯಿಲೆಗಳನ್ನು ಕೂಡ ಯಶಸ್ವಿಯಾಗಿ ಆಗುತ್ತೆ. ಅದು ಕ್ಯಾನ್ಸರ್ನಲ್ಲೂ ಕೂಡ ಹೊರತುಪಡಿಸಿದೆ ಮಾತಾಡ. ಸೊ ಹಿಂದಿನ ಕ್ಯಾನ್ಸರ್ ತಜ್ಞರು ಬಂದಿರುತ್ತಾರೆ. ಅವರು ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಮಾಡುವಂತಹ ಹಮ್ಮಿಕೊಂಡಿರುವಂತಹ ಈ ದಿನ ಇದು ಜೊತೆಯಲ್ಲೇನೆ ಹಿಮೋಗ್ಲೋಬಿನು, ಥೈರಾಯ್ಡ್ ಫಂಕ್ಷನ್ ಟೆಸ್ಟು, ಬ್ಲಡ್ ಶುಗರ್ ಲೆವೆಲು ಇವು ಕೂಡ ಪರೀಕ್ಷೆಯನ್ನು ಮಾಡಲಾಗ್ತದೆ. ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯ ಸ್ವಲ್ಪ ರಕ್ತಹೀನತೆ ತುಂಬ ಕಾಣಿಸ್ಕೊಳ್ತದೆ. ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ನಿಯಮಿತವಾಗಿ ರಕ್ತ ಪರೀಕ್ಷೆ ಮಾಡಿಸಿ ಹಿಮೋಗ್ಲೋಬಿನ್ ಕಂಡುಹಿಡಿದುಕೊಳ್ಳುವಂತಹದ್ದು, ಆರೋಗ್ಯವನ್ನು ಮುನ್ಸೂಚನೆಯನ್ನು ತೆಗೆದುಕೊಳ್ಳುವಂತಹದ್ದು ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯಿಂದ ಹೆಲ್ತ್ ಕ್ಯಾಂಪ್ ಹೆಚ್ಚು ಮಾಡಲಾಗುತ್ತಿದ್ದು ಇದರ ಸದುಪಯೋಗ ಕೂಡ ಅನೇಕರು ಪಡೆದುಕೊಳ್ಳುತ್ತಿದ್ದಾರೆ. ಇಂತಹ ಒಳ್ಳೆ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಬ್ಲಡ್ ಕ್ಯಾನ್ಸರ್ ತಪಾಸಣೆಯನ್ನು ಈ ಕ್ಯಾಂಪಿನಲ್ಲಿ ಮಾಡಲಾಗುತ್ತಿದೆ. ಮಹಿಳೆಯರಿಗಾಗಿ ಬೆಂಗಳೂರಿನಿಂದ ನುರಿತ ಕ್ಯಾನ್ಸರ್ ತಜ್ಞರನ್ನು ಕರೆಯಿಸಿದ್ದು ಇದರ ಲಾಭವನ್ನು ಪಡೆದುಕೊಳ್ಳಬೇಕು. ಈಗ ಭೂಮಿಯಲ್ಲಿ ಮಾತ್ರವಲ್ಲ ಆಕಾಶದತ್ತ ಕೂಡ ಮಹಿಳೆ ಕಾಲಿಟ್ಟಿದ್ದಾಳೆ. ಪ್ರಸ್ತುತದಲ್ಲಿ ಮಹಿಳೆಯರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆಗೆ ಇದ್ದಾರೆ ಎನ್ನುವುದಕ್ಕೆ ಪ್ರಕೃತಿಗೆ ಹೇಳಿದೆ ಎಂದು ಕಿವಿಮಾತು ಹೇಳಿದರು. ಹೆಲ್ತ್ ಕ್ಯಾಂಪ್ಸ್ ತುಂಬಾನೇ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗಗಳು ತುಂಬಾ ಜನ ಪಡೆದುಕೊಳ್ತಾನೂ ಇದ್ದೀರಿ. ಇದು ಇದೇ ರೀತಿ ಮುಂದುವರಿಕೆ. ಇಂತಹ ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಈ ದಿನ ಮುಖ್ಯವಾದಂತೆ ಬ್ರೆಸ್ಟ್ ಕ್ಯಾನ್ಸರ್ ತಪಾಸಣೆ. ಮೋನಿಕಾ ಪನ್ಸಾರಿ ಅವರು ಫೋರ್ಟಿಸ್ ಆಸ್ಪತ್ರೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರಿಂದ ಬಂದಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಇವತ್ತಿನ ದಿನ ವುಮನ್ಸ್ ಡೇ ಪ್ರಯುಕ್ತ ಇದನ್ನು ಆಚರಿಸ್ತಾ ಇರೋದ್ರಿಂದ ಮಹಿಳೆಯರಿಗಾಗಿ ಇದನ್ನು ಮಾಡಿಕೊಟ್ಟು ಮಹಿಳೆಯರಿಗೋಸ್ಕರ ಬೆಂಗಳೂರಿನಿಂದ ಒಬ್ಬ ನುರಿತ ಕ್ಯಾನ್ಸರ್ ತಜ್ಞರನ್ನ ಕರೆಸಿರೋದಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಎಲ್ಲ ನಿರ್ದೇಶಕರಿಗೂ ಸಾವಿತ್ರಿ, ಎಸ್ಪೆಷಲಿ ಸಾವಿತ್ರಿ ಮೇಡಮ್ ಅವರು ಇವರನ್ನ ಕರೆಸ್ಕೊಳ್ಳೋದ್ರಲ್ಲಿ ಅವರ ಪಾತ್ರನೇ ಮುಖ್ಯವಾಗಿತ್ತು. ಇದರ ಸದುಪಯೋಗ ಎಲ್ಲರೂ ಪಡೆಯಿರಿ. ಮಹಿಳೆಯರು ಈಗ ಹೇಳ್ದಂಗೆ ಭೂಮಿಲಷ್ಟೇ ಅಲ್ಲದೆ ಆಕಾಶಯಾನದಲ್ಲೂ ಕೂಡ ಎಲ್ಲ ಮಹಿಳೆಯರು ಪಾಲ್ಗೊಳ್ತಿದ್ದಾರೆ. ಸೊ ಮಹಿಳೆಯರು ಪುರುಷರಿಗಿಂತ ಉನ್ನತರು. ಇದು ಪ್ರಕೃತಿನೇ ಹೇಳಿರೋದು. ವುಮನ್ಸ್ ಆರ್ ನಾಟ್ ಇನ್ಫೀರಿಯರ್, ದೇ ಆರ್ ಆಲ್ವೇಸ್ ಸುಪೀರಿಯರ್ ಟು ಮೆನ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋನಿಕಾ ಪನ್ಸಾರಿ, HP ಮೋಹನ್, ಡಾಕ್ಟರ್ A ಸಾವಿತ್ರಿ, ಡಾಕ್ಟರ್ ನಿಸಾರ್ ಫಾತಿಮಾ, ಕಾರ್ಯದರ್ಶಿ ಡಾಕ್ಟರ್ ದಿವ್ಯಶ್ರೀ, ಡಾಕ್ಟರ್ ರತ್ನಮ್ಮ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಂಗಲಕ್ಷ್ಮಿ, ನಾಯಕರಹಳ್ಳಿ ಮಂಜೇಗೌಡ, ಚೈತ್ರ ನಾಯಕರಹಳ್ಳಿ, KT ಜಯಶ್ರೀ, ಕಾವ್ಯಶ್ರೀ, BR ಉದಯ್ ಕುಮಾರ್, ಗಿರಿಗೌಡ, ಶಬ್ಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಹನುಮಂತಪುರದ ಹತ್ತಿರ ಇರುವ ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ಹಾಸನಾಂಬ ವೆಲ್ಫೇರ್ ಸೊಸೈಟಿ ಸದಸ್ಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಆಶ್ರಮದಲ್ಲಿರುವ ವಯೋವೃದ್ಧರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾರವರು ಜನರಲ್ ಚೆಕಪ್ ನಡೆಸಿದರು. ಮೆಡ್ಕ್ರಾಂತಿ ಲ್ಯಾಬ್ ವತಿಯಿಂದ BP, ಶುಗರ್, ಬ್ಲಡ್ ಚೆಕಪ್ ಮಾಡಲಾಯಿತು. ಅವರವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವ ಔಷಧಿಗಳನ್ನು ಜೊತೆಗೆ ನೆಬುಲೈಸೇಷನ್ ಮಷಿನ್ ಯಂತ್ರವನ್ನು ವಿತರಿಸಿದರು. ಹಾಗೂ ಅವರಿಗೆ ದಿನನಿತ್ಯಕ್ಕೆ ಬೇಕಾಗಿರುವ ದಿನಸಿ ದವಸ ಧಾನ್ಯಗಳು ಹಾಗೂ ಹಣ್ಣುಗಳನ್ನು ವಿತರಿಸಿ ಮಾನವೀಯತೆಯನ್ನ ಮೆರೆದರು. ಹೀಗೆ ಇನ್ನು ಮುಂದೆ ಕೂಡ ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಈ ಆಶ್ರಮಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಹಸ್ತ ನೀಡುತ್ತೇವೆಂದು ಹಾಸನಾಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಸಿಂಧು ಆಕಾಶ್ ತಿಳಿಸಿದರು. ನಮ್ಮ ಹಾಸನಾಂಬ ವೆಲ್ಫೇರ್ ಸೊಸೈಟಿ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಇವತ್ತು ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲೇನಂದರೆ ತುಂಬ ಜನ ನಿರಾಶ್ರಿತರನ್ನ ನೋಡಿ ನಮಗೆ ಬೇಜಾರಾಯಿತು. ಜೊತೆಗೆ ಏನು ಅಂತ ಅಂದರೆ ಮನುಷ್ಯನ ಜೀವನ ಹೇಗಿರುತ್ತೆ, ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇವಾಗ
ಟೀಮ್ ಮೆಂಬರ್ಸ್ ನಾವೆಲ್ಲರೂ ಆ ಆಶ್ರಮಕ್ಕೆ ಏನಾದರೂ ಕೊಡಬೇಕು, ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅವರಿಗೆ ನೆಸೆಸಿಟಿ ಥಿಂಗ್ಸ್, ಇವಾಗ ಮೇಯ್ನಾಗಿ ದಿನಸಿ ಐಟಮ್ಸ್ ಬೇಕೇ ಬೇಕು, ಅದಕ್ಕೋಸ್ಕರ ಅವ್ರಿಗೆ ದಿನಸಿ ಕೊಟ್ಟಿದ್ದೀವಿ. ಜೊತೆಗೆ ಒಂದು ಚಿಕ್ಕ ಜನರಲ್ ಚೆಕಪ್, ನಮ್ಮ ಜೊತೆಗೆ ನಮ್ಮ ಡಾಕ್ಟ್ರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇದ್ದರು. ಅವರು BP ಶುಗರ್ ಚೆಕಪ್ ಜೊತೆಗೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ನೆಸೆಸಿಟಿ ಟ್ಯಾಬ್ಲೆಟ್ಸ್ಗಳು ಅವ್ರಿಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ನಾವು ನಮ್ಮ ಸೊಸೈಟಿಯಿಂದ ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನು ಬೇರೆ ಬೇರೆ ಆಶ್ರಮಗಳಿಗೆ ನಮ್ಮ ಹಾಸನಾಂಬ ವೆಲ್ಫೇರ್ ಸೊಸೈಟಿಯಿಂದ ನಾವು ಚೆಕಪ್ ಇರ್ಬೋದು, ಕ್ಯಾಂಪ್ ಇರ್ಬೋದು, ಅಥವಾ ಅವ್ರಿಗೆ ಏನಾದರೂ ನೆಸೆಸಿಟಿ ಥಿಂಗ್ಸ್ ಏನೇ ಇದ್ರೂ ಕೂಡ ನಮ್ಮ ಸೊಸೈಟಿಯಿಂದ ನಾವು ಕೊಡಬೇಕು ಅಂತ ಅಂದ್ಕೊಂಡ್ವಿ. ನಾವು ಒಂದ್ಸಲ ಇಲ್ಲಿ ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ನಾವು ಇಲ್ಲಿ ಭೇಟಿ ನೀಡಿದಾಗ ಇಲ್ಲಿಗಿಂತ ಇಲ್ಲಿ ಸಂಬಂಧಪಟ್ಟಂಗೆಲ್ಲ ನಾವು ವೀಕ್ಷಿಸಿದಾಗ ತುಂಬ ಈ ಓಲ್ಡ್ ಏಜ್ ಪರ್ಸನ್ಸ್ಗಳಿದ್ದರು, ತುಂಬ ವಯಸ್ಸಾದವರಿದ್ದು, ಅವ್ರಿಗೆ ಯಾವುದೇ ರೀತಿ ಮೆಡಿಕಲ್ ಚೆಕಪ್ ನಮ್ಮ ಕಡೆಯಿಂದ ಮಾಡಬೇಕು ಅಂತ ನಾವು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಡಿಸೈಡ್ ಮಾಡಿ ಇವತ್ತು ಒಂದು ಸಿಂಪಲ್ ಒಂದು ಮೆಡಿಕಲ್ ಚೆಕಪ್ಪು, ಅದೇ ರೀತಿ ಅವರಿಗೆ ಸಂಬಂಧಪಟ್ಟ ದವಸ ಧಾನ್ಯಗಳನ್ನು ಸ್ವಲ್ಪ ನಮ್ಮ ಕೈಯಿಂದ ನಮ್ಮ ಟ್ರಸ್ಟಿಂದ ಆದಷ್ಟು ನಾವು ಅವರಿಗೆ ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ಮೆಡಿಕಲ್ ಚೆಕಪ್ ಅಂತ ಜನರಲ್ ಶುಗರ್ ಇರ್ಬೋದು, BP ಇರ್ಬೋದು, ಅದೇ ಥರ ಅದಕ್ಕೆ ಸಂಬಂಧಪಟ್ಟ ಅವರ ಸಿಂಪ್ಟಮ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಮೆಡಿಕೇಶನ್ಸ್ ನಮ್ಮ ಸದಸ್ಯರಲ್ಲಿರೋ ಡಾಕ್ಟರ್ಗಳು ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಮ್ಮ ಸಮಾಜಮುಖಿ ಕಾರ್ಯಗಳು ಇನ್ನು ಬೇರೆ ಬೇರೆ ಆಶ್ರಮಗಳಿಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಹಾಸನಾಂಬ ವೆಲ್ಫೇರ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್, ಜಂಟಿ ಕಾರ್ಯದರ್ಶಿಯಾದ ಶಹನವಾಜ್ ಹಾಗೂ ಖಜಾಂಚಿಯಾದ ಹನುಮಾನ್ ರಾಮ್, ಸದಸ್ಯರಾದ ಮೋಹನಾಕ್ಷಿ ಮತ್ತು ವಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ಕಾಂಚನ ಆಟೋಮೋಟಿವ್ ಸಂಸ್ಥೆಯ ವತಿಯಿಂದ ನೆಚ್ಚಿನ ಗ್ರಾಹಕರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಲಕ್ಕಿ ಡಿಪ್ ಏರ್ಪಡಿಸಲಾಗಿತ್ತು. ವ್ಯವಸ್ಥಾಪಕ ಸತೀಶ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಕಾಂಚನ ಆಟೋಮೋಟಿವ್ ಸಂಸ್ಥೆಯು ಅಶೋಕ್ ಲೈಲ್ಯಾಂಡ್ ಸಂಸ್ಥೆಯ ಕಮರ್ಷಿಯಲ್ ವಾಹನ ಹಾಸನ ಮತ್ತು ಮಂಗಳೂರು ಭಾಗದ ವಿತರಕರಾಗಿದ್ದು, ನಮ್ಮ ನೆಚ್ಚಿನ ಗ್ರಾಹಕರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಲಕ್ಕಿ ಡಿಪ್ ಏರ್ಪಡಿಸಲಾಗಿದೆ. ಮೊದಲನೆಯ ಬಹುಮಾನವಾಗಿ ದ್ವಿಚಕ್ರ ವಾಹನ ಹಾಗೂ ಇನ್ನಿತರ ಬಹುಮಾನವನ್ನು ಇಡಲಾಗಿದ್ದು, ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಯುಗಾದಿ ಮತ್ತು ರಂಜಾನ್ ಪ್ರಯುಕ್ತ ನಾವು ಮಾರ್ಚ್ 1ರಿಂದ 31ನೇ ತಾರೀಕು ತನಕ ನಮ್ಮಲ್ಲಿ ಲಕ್ಕಿ ಡಿಪ್ ಡ್ರಾನ ಮಾಡ್ತಾ ಇದ್ದೀವಿ. ಸೊ ಯಾರು ಸೆಲೆಕ್ಟೆಡ್ ಕಸ್ಟಮರ್ಸ್ ಇರ್ತಾರೆ, ಲಕ್ಕಿಯೆಸ್ಟ್ ಕಸ್ಟಮರ್ಸ್, ಅವರಿಗೆ ನಾವು ಪ್ರತಿ 15 ದಿನಕ್ಕೊಂದ್ಸತಿ ಲಕ್ಕಿ ಡಿಪ್ ಮಾಡ್ತೇವೆ. ಸೊ ಅದರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಮೊದಲನೇ ಪ್ರೈಸ್ ಬೈಕ್ ಕೊಡ್ತೇವೆ, ಸೆಕೆಂಡ್ ಪ್ರೈಸ್ TV ಕೊಡ್ತೇವೆ, ಮೂರನೇ ಪ್ರೈಸ್ ನಾವು ಮೊಬೈಲ್ ಕೊಡ್ತಾ ಇದ್ದೀವಿ. ಇನ್ನು ಉಳಿದ 7 ಜನ ಕಸ್ಟಮರ್ಸ್ಗೆ ನಾವು ಸಿಲ್ವರ್ ಕಾಯಿನ್ ಕೊಡ್ತಾ ಇದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಲಕ್ಕಿ ಡಿಪ್ ಮಾಡಿದ್ದೇವೆ. ಹಾಸನ್ ಕಾಂಚನ ಆಟೋಮೋಟಿವ್ ಅಲ್ಲಿ ಲಕ್ಕಿ ಡಿಪ್ ಮಾಡಿದ್ದೇವೆ. ಇದರಲ್ಲಿ ಮೊದಲನೇ ಪ್ರೈಸ್ ಬಂದು ಶಿವಕುಮಾರ್ ಅನ್ನೋರು ಸಿಕ್ಕಿದೆ, ಅವರಿಗೆ ಬೈಕ್ ತೊಗೊಂಡಿದ್ದಾರೆ. ಸೊ ಎರಡನೇ ಪ್ರೈಸ್ ಬಂದು ಟಿವಿನವ್ರು ಲಕ್ಷ್ಮಿ ಅನ್ನೋರಿಗೆ ಸಿಕ್ಕಿದೆ ಕಸ್ಟಮರಿಗೆ. ಮೂರನೇ ಪ್ರೈಸ್ ಬಂದು ಸಾಕಮ್ಮ ಅನ್ನೋರಿಗೆ ಮೊಬೈಲ್ ಸಿಕ್ಕಿದೆ. ಇನ್ನು ಉಳಿದ 7 ಕಸ್ಟಮರ್ಸ್ಗೆ ನಾವು ಸಿಲ್ವರ್ ಕಾಯಿನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈ ಲಕ್ಕಿ ಡಿಪ್ ಸ್ಕೀಮ್ ಬಂದು ಇನ್ನು 31ನೇ ತಾರೀಕು ತನಕ ಇರುತ್ತೆ. ಇನ್ನೂ 2 ಡ್ರಾ ಮಾಡ್ತೇವೆ ಈ ಥರದ್ದು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕಸ್ಟಮರ್ಸ್ ಇದೆ ಅವ್ರ ಫ್ರೆಂಡ್ಸಿಗೆ ಹೇಳಿ, ಮತ್ತು ಇದನ್ನು ಇನ್ನೂ ಅದೃಷ್ಟವಂತರು ಅವ್ರನ್ನ ಬಂದು ಪರ್ಚೇಸ್ ಮಾಡಿ ಈ ಲಕ್ಕಿ ಡಿಪ್ಪಲ್ಲಿ ಭಾಗವಹಿಸಿ ತಾವು ಕೂಡ ಉಚಿತವಾಗಿ ಬೈಕನ್ನು ಪಡಿಬೇಕು ಅಂತೇಳಿ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಮಹೇಶ್, ಅಜಯ್, ವಿಜಿತ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಸಂಸತ್ತಿನಲ್ಲಿ ಕೇಂದ್ರದ ನೆರವು ಯಾಚಿಸಿದ ಸಂಸದ ಶ್ರೇಯಸ್ ಪಟೇಲ್. ಮಾರ್ಚ್ 21ರಿಂದ ರಾಜ್ಯಾದ್ಯಂತ 10ನೇ ತರಗತಿಯ ಪರೀಕ್ಷೆಗಳು ಆರಂಭಗೊಳ್ಳಲಿದ್ದು, ಪರೀಕ್ಷೆ ಎದುರಿಸುತ್ತಿರುವ ಹಾಸನ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ ಸಂಸದ ಶ್ರೇಯಸ್ ಪಟೇಲ್. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ಒಗ್ಗಟ್ಟಿನಿಂದ ಶ್ರಮಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಎನ್ ಸಂಪಂಗಿ ಕರೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.